ರೈತ ಸಂಘಟನೆಗೆ ಕಳೆದ ಒಂದು ವಾರಗಳಿಂದ ರೈತರ ಕಬ್ಬು ಬೆಳೆಗೆ ಹೆಚ್ಚಿನ ಬೆಲೆ ಕೊಡಬೇಕಂತ ಹೇಳಿ ರೈತ ಸಂಘದ ನೇತೃತ್ವದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು, ರೈತ ಪರ ಹೋರಾಟಗಾರರು, ಈ ನಾಡಿನಲ್ಲಿ ರೈತ ನಾಯಕರು ಎಂದೇ ಪ್ರಸಿದ್ಧಿಯಾಗಿರುವ ಸನ್ಮಾನ್ಯ BS ಯಡಿಯೂರಪ್ಪನವರ ಸುಪುತ್ರವಾಗಿರುವ ಶ್ರೀಯುತ BY ವಿಜಯೇಂದ್ರ ಅವರೇ, ಮಾಜಿ ಸಚಿವರು, ರೈತ ಮುಖಂಡರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕರವರೇ, ಹಿಂದುತ್ವದ ಪರ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಒಂದು ಧ್ಯೇಯಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಪ್ರಮೋದ್ ಮುತಾಲಿಕ್ ಅವರೇ, ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರು, ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ P ರಾಜೀವ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರೇ, ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಲ್ ಅವರೇ, ಇನ್ನೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ಗೋವಿಂದ್ ಕೊಪ್ಪಲ್ ಅವರೇ, ಮತ್ತು ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಯಾವ ಶಶಿಕಾಂತ್ ಪೂಜೆ ಅವರೇ, ಶಿವಪ್ಪ ಪೂಜಾರಿ ಅವರೇ, ನಮ್ಮ ಶಿವಾನಂದ್ ಅವರೇ, ಅಂಗಡಿ ಸಹೋದರರೇ, ಎಲ್ಲರೂ ಹೆಸರುಗಳಾದ ಯಾರು ಸುಭಾಷ್ ಶಿಬರೂರ್ ಅವರು, ಹಿರಿಯ ನಾಯಕರಾದಂತಹ ಸುಭಾಷ್ ಶಿಬರೂರ್ ಅವರೇ, ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ರೈತ ಪರ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಕಳೆದ 6 ದಿನಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇವತ್ತು 7ನೇ ದಿವಸಕ್ಕೆ ನಾವು ಪಾದಾರ್ಪಣೆ ಮಾಡಿದ್ವಿ. 7ನೇ ದಿವಸ ಕೂಡ ಸಂಜೆ ಆಗಿದೆ. ಇವತ್ತು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ. ಬಹುಶಃ ನಾನು ನೆನಪು ಮಾಡ್ಕೊತೇನೆ, 80ರ ದಶಕದೊಳಗೆ ನಾನು ರೈತ ಸಂಘಕ್ಕೆ ಹೋರಾಟವನ್ನ ಸಂಘಟನೆ ಮಾಡಿದ್ದಕ್ಕಾಗಿ ಅವರಿಗೆ ಒಬ್ಬ ರೈತನ ಮಗನಾಗಿ ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ 80ರ ದಶಕದೊಳಗೆ ನಾನು ನೆನಪಾಗಬೇಕು ಹಿಂದಿನ ಘಟನಾವಳಿಗಳನ್ನ. ನಾವು ನಮ್ಮ ಟ್ಯಾಕ್ಟರ್ ಒಳಗ ಪಕ್ಕದ ಹಳ್ಳಿಯಾಗಿ ಯಾರೋ ತಿಳ್ಕೊಂಡಾರ ಅಂತ ಹೇಳಿ ಆ ಊರಿಗೆ ಬಸ್ ಸಿಗಂಗಿಲ್ಲ ಅಂತ ಹೇಳಿ ನಮ್ಮ ಟ್ಯಾಕ್ಟರ್ನಾಗ ಹಾಕಿವಾರು ಪೊಲೀಸರು ನಮಗೆ ಕೇಸ್ ಹಾಕ್ತಿದ್ರು. ನೆನಪೈತಲ್ಲ ನಿಮ್ಗೆ? ಪೊಲೀಸರು ಕೇಸ್ ಹಾಕ್ತಿದ್ರು, ರೈತರ ಕೇಸ್ ಬೀಳ್ತಿದ್ರು. ಅಂತ ಕಠಿಣ ಪರಿಸ್ಥಿತಿಯೊಳಗೆ ಪ್ರೊಫೆಸರ್ ನಂಜುಂಡ ಸ್ವಾಮಿ, ಬಾಬಾಗೌಡ ಪಾಟೀಲ್, ರುದ್ರೇಶ್ ಅವರು, ಎಂಡಿ ಸುಂದರೇಶ್ ಅವರು, ಬಹಳ ಮಂದಿ ಹೆಸರು ಹೇಳ್ಬೋದು ನಾವು. ಅವರೆಲ್ಲರೂ ನೇತೃತ್ವ ಹೋರಾಟ ನಡೆದು ರೈತ ಕೂಡ ಈ ಜಗತ್ತಿನಲ್ಲಿ ಸ್ವಾಭಿಮಾನದಿಂದ ಬದುಕಬಹುದು ಅಂತ ಹೇಳಿ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಚಳವಳಿ ನಾವು ಯಾವಾಗ ಇದ್ದು ರೈತ ಸಂಘಟನೆ ಚಳವಳಿ ಅಂತ ನಾನು ಹೇಳಕ್ ಬಯಸ್ತೇನೆ. ಯಾವುದೇ ಅಧಿಕಾರಿ, ರಾಜಕಾರಣಿ ನಮ್ಮ ಊರಿಗೆ ಬರ್ಬೇಕಾದ್ರ ರೈತ ಸಂಘದ ಪರ್ಮಿಷನ್ ತಗೊಂಡ್ಬರ್ಬೇಕಂತ 80ರ ದಶಕದಲ್ಲಿ ಬೋರ್ಡ್ ಹಾಕಿ ಹೋರಾಟ ಮಾಡಿದಂತ ರೈತ ಸಂಘಟನೆ ಇವತ್ತು ಮತ್ತೆ ಮರುಕಳಿಸುವಂತ ಒಂದು ಸಂದರ್ಭ ಬಂದಿದೆ. ಯಾಕೆ ಬಂದರೆ ಅಂದ್ರೆ ಯಾವಾಗ ಆಳುವಂತ ಸರ್ಕಾರಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂತಂದ್ರ, ನಮ್ಮ ನೋವಿಗೆ ಸ್ಪಂದಿಸಲಿಲ್ಲ ಅಂತಂದ್ರ ರೈತ ಸಹಜವಾಗಿ ಚಳವಳಿಯನ್ನು ಹಿಡಿತಾನ. ಕೇವಲ ಚಳವಳಿ ಹಿಡಿದಲ್ಲ, ನೀವು ಕಳೆದ 5 ದಿನಗಳಿಂದ ರೈತರ ಸಹಾಯವನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ. ರೈತ ಬಂಡಾಯ ಹೇಳೋದಕ್ಕಿಂತ ಮುಂಚೆ ನೀವು ಬಂದು ಈ ರೈತರ ಎದುರುಗಡೆ ಇದಕ್ಕೆ ಪರಿಹಾರ ಕಂಡುಹಿಡಿಬೇಕಂತ ಹೇಳಿ ಈ ರೈತರ ಹೋರಾಟಕ್ಕೆ ಶಕ್ತಿ ತುಂಬುವಂತ ದಿಶೆಯಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರು ಕೂಡ ನಿಮ್ಮ ಎದುರುಗಡೆ ಇಲ್ಲಿದ್ದಾರೆ ನಿನ್ನಿಂದ. ಹೀಗಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವೇನು ಕೇಂದ್ರದಾಗದೀವಿ, ನಮ್ದೇನೋ ತಪ್ಪ ಇಲ್ಲ, ಎಲ್ಲರೂ ರಾಜ್ಯದವರು ಮಾಡಲಿ ಅಂತೂ ಹೇಳೋಲ್ಲ ನಾವು. ಆಗಲಿ, ಚರ್ಚೆ ಆಗಲಿ, ಯಾವುದು ಸಾಧ್ಯ
ಮಾಡೋಣ. ರಾಜ್ಯ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳಷ್ಟು ವಿಷಯಗಳನ್ನು ಅವರು ಗಮನಕ್ಕೆ ತಂದು ನಾವು ಕೂಡ ಈಗಾಗಲೇ ಮಾತಾಡಿದ್ವಿ. ಸನ್ಮಾನ್ಯ ಸುಹಾಸ್ ಶಿಬ್ರೂರವರು ಹೇಳಿದ್ರು, ಅವಾಗ ಇಷ್ಟಿತ್ತು ಈಗಿಷ್ಟಿತ್ತಂತೇಳಿ. ನಾನು ವಾದವನ್ನು ಮಾಡಕ್ ಹೋಗೋದಿಲ್ಲ. ನಿಮ್ಮ ಬೇಡಿಕೆಗಳಿಗೆ ನಾನೇನು ಉತ್ತರ ಕೊಟ್ಟಿ, ನಾನು ಇಲ್ಲೇ ನಿಮಗೆ ವಾದ ಮಾಡಿ ಅನ್ನುವಂಥದ್ದಲ್ಲ. ನಾನು ಅತ್ಯಂತ ವಿನಯದಿಂದ, ಅತ್ಯಂತ ರೈತರಿಗೆ ಗೌರವದಿಂದ ನಾವು ಏನ್ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ನೀವು ಏನೇನು ಆಗ್ಬೇಕಂತ ಹೇಳ್ತೀರಿ ಅದನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನೇ ನಮ್ಮ ಪಕ್ಷ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ರಾಜ್ಯದ ಹಿರಿಯ ಮುಖಂಡರು ಬರ್ತಾರೆ ಅನ್ನುವಂಥ ಸುದ್ದಿ ನಾವು ಕೇಳಿದ್ವಿ. ಸನ್ಮಾನ್ಯ ಎಚ್ ಕೆ ಪಾಟೀಲ್ ಬಂದಾಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ತಾವು ಗಮನಕ್ಕೆ ತರ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ. ಹೀಗಾಗಿ ಇವತ್ತು ಸನ್ಮಾನ್ಯ ಸುಹಾಸನವರು ಹೇಳಿ ಕಳೆದ ಇಷ್ಟು ವರ್ಷಗಳಲ್ಲಿ ಬದಲಾವಣೆ ಆಗಿದೆ, FRP ತರ ನಿಗದಿ ಮಾಡುವಾಗ ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಅವರು ಗಮನಕ್ಕೆ ತರ್ತೇನೆ. ನಾವು 2014ರಿಂದ 2025ರ ಅವಧಿಗೆ 11 ವರ್ಷಗಳಲ್ಲಿ ನಾವು ಎಷ್ಟು ಸಲ FRP ಮರುಪರಿಶೀಲನೆ ಮಾಡಿದ್ವಿ ಅನ್ನುವಂಥದ್ದು ತಾವು ಒಂದ್ಸಲ ಗಮನಿಸಬೇಕಾಗ್ತದೆ. ಹಿಂದಿನ ನಾವು ಎಷ್ಟು ಸಲ ಪರಿವರ್ತನೆ ಮಾಡಿದ್ದೀವಿ ಅನ್ನುವಂಥದ್ದು ಕೂಡ ಸಾಕಾಗುವುದಿಲ್ಲ. ನಾನು ಒಪ್ತೇನೆ, ಯಾಕಂದ್ರೆ ನಾನು ಒಬ್ಬ ಕಬ್ಬು ಬೆಳೆಗಾರರಲ್ಲಿ ಒಬ್ಬ ಕಬ್ಬು ಬೆಳೆಗಾರನ ಕಾಸ್ಟ್ ಆಫ್ ಕಲ್ಟಿವೇಶನ್, ಕಬ್ಬು ಬೆಳೆಗಳಿಗೆ ಎಷ್ಟು ಖರ್ಚು ಬರ್ತದ ಈ ಜಗತ್ತಿನಲ್ಲಿ ತಾನು ಉತ್ಪಾದನೆ ಮಾಡಿದಂತ ವಸ್ತುಗೆ ಎಲ್ಲವೂ ಬೆಲೆ ಕಟ್ತಾರೆ. ಆದ್ರೆ ರೈತರಿಗೆ ಆ ಸ್ವಾತಂತ್ರ್ಯ ಇವತ್ತು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಾವು ನೋಡೋಣ. ರೈತ ಬೆಳೆದಂತ ಬೆಲೆಗೆ ನಾನು ಬೆಲೆ ಕಟ್ಟುವುದಿಲ್ಲ, ಯಾವ ವ್ಯಾಪಾರಿ ಬಂದು ಬೆಲೆ ಕಟ್ತಾರ ನೋಡೋಣ ನಮಗೆ. ಆದ್ರೆ ಒಂದೇ ಸಲ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ನಾವು ಬದಲಾವಣೆ ಮಾಡೋಣ. ಆದ್ರೆ ನಾವೇನ್ ಬದಲಾವಣೆ ತಂದೇವಿ, ನಾವಿದ್ದಾಗ 8:30 ಇರಲಿಲ್ಲ, ನಾವು ಬಂದಾಗ 9:30 ಇತ್ತು, ಅದು 10:25 ಹೋಗಿದೆ. ಅಲ್ಲಿ ಅನೇಕ ಅಧಿಕಾರಿಗಳು ಯಾವ ರೀತಿ ಅದನ್ನು ಹೇಳಿದಾರೆ ಗೊತ್ತಿಲ್ಲ. ಅವರು ಅದನ್ನು ನಾವು ತಿದ್ದುಪಡಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ನೀವು 1400 ಆಗ್ತೈತೆ ಅಂತ ಹೇಳ್ತೀವಿ. ನನಗನ್ನಿಸ್ತದೆ ಇವತ್ತು ಪರ್ ರಿಕವರಿ 355 ರೂಪಾಯಿ ನಮ್ಗ ಇವತ್ತು ಬಿದ್ದ, ಪರ್ ರಿಕವರಿ 355 ಬಿದ್ದ 0.75 ಎಷ್ಟು ಬೇಕಾದ್ರೆ ನೀವೇ ಹೇಳಿ. ಅಂದ್ರೆ ಒಂದು ಟನ್ಗೆ ಹತ್ತತ್ರ 270 ರೂಪಾಯಿ ಬೀಳ್ತದೆ. ನನ್ನ ಪ್ರಕಾರ 1100 ಡಿಫರೆನ್ಸ್ ಆಗುವುದಿಲ್ಲ. ಏನ್ ಬಹಳ ಮಾಡೋದಿಲ್ಲ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ಅನ್ಕೊಳಕ್ ಸಾಧ್ಯ, ಕನ್ವಿನ್ಸ್ ಮಾಡ್ಬೇಕಾಗಿದೆ. ಅದಕ್ಕೆ ಅವಕಾಶ ತಗೋಬೇಕಾಗಿದೆ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಅದು. ನಮ್ಮಂತ ಅನೇಕ ರಾಜ್ಯಗಳು ಕೂಡ ಎಲ್ಲವನ್ನು ವರದಿ ತಗೊಂಡು ಕೇಂದ್ರ ಸರ್ಕಾರ ಏಕಾಏಕಿ ಮಾಡುವಾಗ ಈ ತರದ ದರ ನಿರ್ಣಯ ಮಾಡುವಾಗ ರಾಜ್ಯ ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಕೂಡ ನಿರ್ಣಯ ತಗೋಬೇಕಾಗ್ತದೆ. ಆದ್ರೆ ನಾನು ನಿಮ್ಮ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ನಾನು ನಿನ್ನೆ ತನಕ ರಾಜಕಾರಣ ಮಾತಾಡಿಲ್ಲ, ರೈತರ ಕಷ್ಟ ಸುಖ ಏನಿದೆ ನಾವು ಮಾತಾಡಿದ್ವಿ. ಆದ್ರೆ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎದುರುಗಡೆ ನಾನು ಮೊನ್ನೆ ಮಂತ್ರಿಗಳು ಇಲ್ಲಿ ಬರ್ತಾರ, ಬಂದಾಗ ತಾವು ಕೂಡ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. FRP ಇಡೀ ದೇಶಕ್ಕದ, ಇಡೀ ದೇಶಕ್ಕೆ FRP ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರ, ಪಕ್ಕದ ಮಹಾರಾಷ್ಟ್ರದವರು ಇಷ್ಟು ಹೆಚ್ಚಿಗೆ ದರ ಕೊಡ್ಬೇಕಾದ್ರ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ, ಕೊಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ ಕೇಳಬೇಕು. ನಾವೆಲ್ಲ ಅವನ್ನ ರೈತರು ಇವತ್ತು ಗಂಟ್ಲ ಸಡ್ಡು ಬಿಟ್ಟು ಸರ್ಕಾರವನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೊಂದಿದ್ದಾರೆ. ಪಾಪ ಇನ್ನೂ ಬೆಲೆ ತಗೋಬೇಕಾಗ್ತದ. ಈಗ ನಾವು ಗುಂಪಿದ್ದಾಗ ಸಭಾವಳಿಗೆ ಎಲ್ಲರಿಗೂ ಮಾತಾಡ್ತಾರೆ. ವ್ಯವಸ್ಥೆ ಹೆಂಗದ ಅಂತಂದ್ರ ಈ ಗುಂಪು ಬಿಟ್ಟು ಹೊರಗೋದ ಕೂಡಲೇ ಧ್ವನಿನೇ ಬರುವುದಿಲ್ಲ. ನಮ್ಮ ರೈತರಿಗೆ ಆ ರೀತಿಯಾದಂತ ಧ್ವನಿ ಕೇಳ್ಕೊಂಡಂತ ಜನ ನಮ್ಮ ರೈತ ಕೂಡ. ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು, ಸರ್ಕಾರ ವ್ಯವಸ್ಥಾಪಕರು ಕಳೆದ ಒಂದು ವಾರದಿಂದ ಚಳವಳಿನೆಲ್ಲರೂ ಕೂಡ 20 ಕಿಲೋಮೀಟರ್ ದೂರದಲ್ಲಿದ್ದಂತ ವಸ್ತುವಾಗಿ ಬಂದು ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಎಂತ ನಾಚಿಕೆ ಚರ್ಚೆ ಮಾಡಬೇಕಾಗ್ತದೆ. ಕೇವಲ ಇಲ್ಲಿ ಕೂಗಾಕಿ ಹೋಗೋದ್ರಿಂದ ಆಗೋದಿಲ್ಲ. ಪ್ರಶ್ನೆ ಮಾಡಬೇಕಾದಂತ ರೈತರು ನೀವೇನು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ. ಯಾವತ್ತು ಉತ್ತರ ಕೊಡೋಕೆ ಅವತ್ತು ಕೊಡಬೇಕಾಗ್ತದ. ಅದನ್ನು ಕೂಡ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು
ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಎಸ್ಎಪಿ ಇತ್ತು, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ರಚನೆ ಮಾಡಿದ್ದೀವಿ. ಯಾಕೆ ರಚನೆ ಮಾಡಿದ್ವಿ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶವನ್ನು ಗಮನದಲ್ಲಿ ಇಟ್ಟುಕೊಂಡು FRP ಮಾಡ್ತದೆ. ಆದರೆ ರಾಜ್ಯ ಸರ್ಕಾರ ಆಯಾ ಕಾರ್ಖಾನೆಗಳಿಗೆ ಅನುಗುಣವಾಗಿ ಯಾವ ಕಾರ್ಖಾನೆ ರಿಕವರಿ ಎಷ್ಟದ ಮತ್ತು ಯಾವ ಕಾರ್ಖಾನೆ ಏನೇನು ಉತ್ಪಾದನೆ ತೆಗಿತದ, ಯಾಕಂದ್ರೆ ಎಲ್ಲಾ ಕಾರ್ಖಾನೆಗಳು ಎಲ್ಲ ಉತ್ಪಾದನೆ ತೆಗಿಯಕ್ಕೆ ಆಗುದಿಲ್ಲ. ಕುಂಡಪ್ಪ ರಮಣ ರಮಣ ಕುಂಡ ಕುಂಡ ಏ ಕುಂಡಪ್ಪ ನೀವು ಅಮ್ಮ ಏನು ಬಂದ ಕೂಡ ನಮ್ಮ ಈ ತರದ ಉತ್ತಮವಾದಗಳಿಂದ ನಮ್ಮ ಹೋರಾಟ ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ತಾವು ಗಮನಿಸ್ಕೋಬೇಕಾಗ್ತದೆ. ನಾನು ರೈತ ಪರವಾಗಿ ಮಾತಾಡ್ತಾ ಇದ್ದೀನಲ್ಲ, ನಿಮ್ಮನ್ನ ದೂರಿಟ್ಟು ನಿಮ್ಮನ್ನ ಮೋಸ ಮಾಡಿ ಹೋಗುವಂತದ್ದಲ್ಲ. ನಾವು ಒಂದು ಚಳವಳಿಯನ್ನು ಭಾಗವಹಿಸಿದ್ವಿ, ಉಳಿದವರು ಯಾಕಾಗಿಲ್ಲ ಅನ್ನೋದಂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಆ ಎದುಗಾರಿಕೆ ಬೇಕಲ್ಲ ಉಳಿದವರಿಗೆ, ಯಾಕಾಗಲಿಲ್ಲ ಇಲ್ಲ ಇದನ್ನ ಪ್ರಶ್ನೆ ಮಾಡ್ಬೇಕಾಗ್ತದ. ಇವತ್ತು ನಾನು ಕೇಳ್ತೀನಿ, ಆಯಾ ಕಾರ್ಖಾನೆಗಳ ರಿಕವರಿ ಬೇರೆ ಬೇರೆ ಅದ. ಒಂದ್ ಕಾರ್ಖಾನೆ 10 ತೋರಿಸದ, ಇನ್ನೊಂದು ಕಾರ್ಖಾನೆ 11 ತೋರಿಸದ, ಮತ್ತೊಂದು ಕಾರ್ಖಾನೆ 12 ತೋರಿಸದ. ಇಲ್ಲಿ ಕೃಷ್ಣಾ ನದಿ ಬೆಳೆದುಕೊಂಡ ಹೋದ ಕಬ್ಬಿನ ರಿಕವರಿ ಸಹಜವಾಗಿ ಅದು ಪ್ರಕೃತಿದತ್ತ ಕೊಡುಗಲ್ಲಿ ಜಾಸ್ತಿ ತೋರಿಸದ. ಈ ಕಡೆ ನಾವು ಘಟಪ್ರಭಾ ಒಂದು ಸ್ವಲ್ಪ ಕಡಿಮೆ ಆಗ್ತದ, ಮಲಪ್ರಭಾ ನದಿಗಂಟು ಹೊಂಟ ಇನ್ನಷ್ಟು ಕಡಿಮೆ ಆಗ್ತದ. ನಾನು ಹೋಗ್ತೀನಿ, ಯಾಕೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ತರ ಫಿಕ್ಸ್ ಮಾಡುವುದಿಲ್ಲ ಅಂತಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಕಾರ್ಖಾನೆಗೆ ಅನುಗುಣವಾಗಿ ರಿಕವರಿ ಹೆಚ್ಚು ಕಡಿಮೆ ಇರ್ತದೆ ಅನ್ನುವಂತ ಕಾರಣದಿಂದ ನಾವು ಎಲ್ಲರೂ ನಿರ್ಣಯ ತಗೊಳಕ್ ಆಗೋದಿಲ್ಲ ವೈಜ್ಞಾನಿಕವಾಗಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ ಕೆಲವರು ಕೋಜೆನ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಇನ್ನು ಕೆಲವರು ಡಿಸ್ಟಿಲರಿ ಸಾರಾಯಿ ಉತ್ಪಾದನೆ ಮಾಡ್ತಾರೆ ಕೆಲವು ಕಾರ್ಖಾನೆಯವರು, ಇನ್ನು ಕೆಲವು ಕಾರ್ಖಾನೆಯವರು ಇಥಿನಾಲ್ ಉತ್ಪಾದನೆ ಮಾಡ್ತಾರೆ, ಇನ್ನು ಕೆಲವು ಕಾರ್ಖಾನೆಯವರು ಇದು ಯಾವುದನ್ನೂ ಉತ್ಪಾದನೆ ಮಾಡುವುದಿಲ್ಲ, ಅವ್ರಿಗೆ ದರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಕಾರ್ಖಾನೆಗಳ ಉತ್ಪಾದನೆ ಮಾಡ್ತಕ್ಕಂಥ ಉಪೋತ್ಪಾದನೆ ಆಧಾರದ ಮೇಲೆ ಕೂಡ ಇಲ್ಲಿ ರಾಜ್ಯದಲ್ಲಿ SAP ದರ ನಿಗದಿ ಆಗ್ಬೇಕಾಗ್ತದ. ಆ SAP ಯಾಕೆ ಮುಚ್ಚಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಅದ. ಇವತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ ಆಡಳಿತ ಪಕ್ಷ. ಹೀಗಾಗಿ ಇವತ್ತು ನಾನು ವಿನಂತಿ ಮಾಡುವಂತದ್ದು ಏನಂತಂದ್ರೆ, ನಾವು ಅನೇಕ ವ್ಯವಸ್ಥೆಯಲ್ಲಿ ನಾವು ಸೋತು ಹೋಗಿದ್ದೀವಿ. ಎಲ್ಲೆಲ್ಲಿ ನಮ್ಮನ್ನ ಕೊಂದಾರಂತಂದ್ರ ಹಾರ್ವೆಸ್ಟಿಂಗ್ ಎಲ್ಲ ಕಡೆ ಅಷ್ಟೇ ಬರ್ತದೆ. ಒಂದೊಂದ್ಸಲ ಹಿಂಗಾಗ್ತದೆ, ನಾವು ಹಿಂಗೇನ್ರೆ ಹೋರಾಟ ಮಾಡಿ ಲೇಟ್ ಆಗಿ ನಮ್ಮ ಕಾರ್ಖಾನೆಗಳು ಚಾಲು ಆಗುವಂತಂದ್ರ ಅಲ್ಲಿ ಒಂದು ಶೋಷಣೆ ಆಗ್ತದೆ. ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗ್ತದೆ. ಆ ಟ್ರ್ಯಾಕ್ಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗ್ತದೆ. ಆದ್ರೆ ಇಲ್ಲಿ ಕಾರ್ಖಾನೆಗಳು ಒಂದು ಲಿಮಿಟೇಷನ್ ಇದ್ರೂ ಕೂಡ ಇಷ್ಟ ವ್ಯಾಪ್ತಿಯೊಳಗೆ ನೀವು ಕಬ್ಬು ಖರೀದಿ ಮಾಡ್ಬೇಕನ್ನುವಂತ ನಿಬಂಧನೆ ಇದ್ರೂ ಕೂಡ ಅದನ್ನು ಓವರ್ಟೇಕ್ ಮಾಡಿ ಬೇರೆ ಕಡೆ ಹೋಗಿ ತಗೊಂಡ್ಬಂದು 800ರಿಂದ 1,000 ರೂಪಾಯಿ ರೈತರ ಉತ್ಪಾದನೆ ನೀವೇನು ಕಟ್ ಮಾಡ್ತಾ ಇದ್ರಲ್ಲ, ಇನ್ನೆಷ್ಟು ವೈಜ್ಞಾನಿಕ ಅನ್ನುವಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡ್ಬೇಕಾಗ್ತದೆ ಇವತ್ತು. ಹೀಗಾಗಿ ಹೆಚ್ಚಿನ ಸಿಗಬಹುದು. ಇವತ್ತು ರಿಕವರಿ, ಯಾವುದೇ ಕಬ್ಬಿನ ರಿಕವರಿಯನ್ನ ನಾನು ರೈತರು ತೆಗೆದಿಲ್ಲ, ಸರ್ಕಾರಗಳು ತೆಗೆದಿಲ್ಲ, ಕಾರ್ಖಾನೆ ಮಾಲೀಕರ ರಿಕವರಿ ತೆಗೆದಾರ, ಎಷ್ಟು ರಿಕವರಿ ಹೇಳ್ತಾರ ನಾವು ಒಪ್ಕೋಬೇಕಾಗ್ತದೆ. ಒಂದು ಕಾಲಕ್ಕೆ ಸಂಕೇಶ್ವರ ಅಂತ ಸಕ್ಕರೆ ಕಾರ್ಖಾನೆಗಳು, ಒಂದು ಕಾಲಕ್ಕೆ MK ಹುಬ್ಳಿ ಅಂತ ಸಕ್ಕರೆ ಕಾರ್ಖಾನೆಗಳು, ಬಾಬಾಗೌಡರು ಪಾಟೀಲ್ ನೇತೃತ್ವ MK ಹುಬ್ಳಿ ಶುಗರ್ ಫ್ಯಾಕ್ಟರಿ ಇತ್ತು ಅವತ್ತು ನಾನು ನೆನಪಾಡ್ತೀನಿ. ಅವತ್ತು ಅಗ್ನಿ ಕಾಲದವರು 1,000 ರೂಪಾಯಿ ಕೊಡ್ಬೇಕಂದ್ರೆ ಸತ್ತು ಹೋಗ್ತದ್ದು ಕಾರ್ಖಾನೆಗೆ. ಅವತ್ತು 1,000 ರೂಪಾಯಿ ಕೊಟ್ಟರು ಬಾಬಾಗೌಡ ಪಾಟೀಲ್ ನೇತೃತ್ವ. ರುದ್ರಪ್ಪ ಮುಖರ್ಜಿ ಅವರ ಅಧ್ಯಕ್ಷ ಇದ್ರು, ನೇತೃತ್ವ ಬಾಬಾಗೌಡರದ್ದೇ ಇತ್ತು ಅವತ್ತು. ನಾನು ಕೂಡ ರೈತ ಚಳವಳಿಯೊಳಗ ಪ್ರತ್ಯಕ್ಷ ಭಾಗ ಆಗಿಲ್ಲ ಅಂದ್ರೂ ನಿಮಗೆ ಬೆಂಬಲವಾಗಿ ಅವತ್ತಿನ ಕೂಡ ನಾನು ನಿಂತಿದ್ದೇನೆ. ಹೀಗಾಗಿ MK ಹುಬ್ಳಿ ಸಂಕೇಶ್ವರ ಅಂತ ಕಾರ್ಖಾನೆಗಳು ಅವತ್ತು ಶೇಕಡ 14% ತೋರಿಸಿದ, ಇವತ್ತು ಯಾಕೆ 11 ಬಂದು ನಿಂತಿದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅಲ್ಲ. ಎಲ್ಲಿ ಮೋಸ ಆಗ್ತಾ ಇದೆ ಹೆಂಗಾರ ಸರ್ಕಾರ ತೆಗಿಬೇಕಲ್ಲ ರಿಕವರಿ. ಯಾವುದೇ ಕಾರ್ಖಾನೆ ಎದುರುಗಡೆ ಒಂದು ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಬಹಳ ದೊಡ್ಡ ಖರ್ಚಿಲ್ಲ. ಒಂದು ಲ್ಯಾಬೊರೇಟರಿ ಮಾಡಿ ಸರ್ಕಾರದಿಂದ ರಿಕವರಿ ತೆಗೆಯುವಂತ ವ್ಯವಸ್ಥೆ ಮಾಡಿಕೊಡ್ರಿ. ನಮ್ಮ ರೈತರು ತಮ್ಮ ಕಬ್ಬನ್ನ ಅಲ್ಲಿ ರಿಕವರಿ ತೆಗೆದು ನನ್ನ ಕಬ್ಬು ಇಷ್ಟು ರಿಕವರಿ ಬರ್ತೈತೆ ಅಂತ ಹೇಳಿ ಕೇವಲ ರಿಕವರಿ ಅಷ್ಟೇ ಅಲ್ಲ, ಇವತ್ತು ಕಾರ್ಖಾನೆ ಎದುರುಗಡೆ ವೇ ಬ್ರಿಡ್ಜ್ ಹಾಕೋದ್ರ ಮುಖಾಂತರ APMC ಏನ್ ಕೆಲಸ ಇಲ್ಲ. APMC ರೈತರು ವಿಶ್ವಾಸ ಕಳ್ಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣ ವ್ಯಾಪಾರ ಆಗ್ತಾ ಇಲ್ಲ. ಅಲ್ಲಿರುವಂತ ಎಲ್ಲ ಸಿಬ್ಬಂದಿ ಖಾಲಿ ಕುಂತಾರೆ. ಹೀಗಾಗಿ ಅಲ್ಲಿರುವಂತ ಸಿಬ್ಬಂದಿಗೆ
ಆ ಕಾರ್ಖಾನೆ ಎದುರುಗಡೆ ರೈತರು ಕೂಡ ನಮಗೆ ವೈಯಕ್ತಿಕವಾಗಿ ಏನ್ ತೊಂದರೆ ಆಗ್ತದಂದ್ರ ನೆಲ ಹಸಿ ಇದ್ದಲ್ಲಿ ನಾವೇನಾದ್ರೂ ಅಲ್ಲಿ ಗಾಡಿ ಹಾಕಿದ್ರೆ ಗಾಡಿ ಸಿಕ್ಕೊಂಡ್ ಬೀಳ್ತಾವ. ಹೀಗಾಗಿ ನಾವು ನೀರ್ ಹಸಿದ್ ಬಿಡ್ತೀವಿ. ನೀರ್ ಹಸಿದ್ ಬಿಟ್ಟಾಗೂ ಕೂಡ ನಮ್ಮ ಕಬ್ಬು ತೂಕ ಕಳ್ಕೊತದ, ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದ. ಅಂತ ಕಬ್ಬಿಗೆ ಅಮೆರಿಕ ತೋರಿಸ್ತೀವಿ. ಇದು ಯಾವ ನ್ಯಾಯ? ನೀವು ಆ ತೂಕ ಕಳ್ಕೊಂಡಂತ ಕಬ್ಬಿಗೆ ರಿಕ್ವೈರಿ ಹೆಚ್ಚಾಗ್ಬಿಡಲ್ಲ ಕನಿಷ್ಠ ಪ್ರಮಾಣ, ಅದನ್ನು ತೋರಿಸೋದಿಲ್ಲ. ಈ ರೀತಿ ರೈತರ ಶೋಷಣೆ ನಡೆದಿರುವಂತಹದ್ದದ. ಆದ್ರೆ ಯಾವಾಗ ನಾವು ರೈತರು ಸಂಘಟಿತರಾಗಿ ಎದ್ದು ನಿಂತೀವಿ, ನಾವು 10 ಬೇಡಿಕೆಗಳನ್ನ ಇಟ್ಟಾಗ ಒಂದ್ 2-3 ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಆಗ್ಯದ ಬಹಳಷ್ಟು ಸಲ. ಇವತ್ತು ಕೂಡ ರೈತ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟ ನಡೆದ, ಬಹುಶಃ ಕಳೆದ 6 ದಿನಗಳಿಂದ ಒಂದು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಲಿಲ್ಲ. ಇಲ್ಲಿ ಸಾಕಷ್ಟು ನೀವು ಬೈದವರು ಅವ್ರು ಹೋಗಿ ಮುಟ್ಲಿಲ್ಲ. ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಬಂದಿದ್ರಿಂದ ನಿನ್ನೆಯಿಂದ ಸರ್ಕಾರಕ್ಕೆ ಬೆಂಕಿ ಎತ್ಬಿಟ್ಟದ. ಈ ಹೋರಾಟ ಎಲ್ಲೋ ಹೋಗ್ತದ ಅನ್ನುವಂಥದ್ದು ಬಂದದ. ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಬಂದಿದ್ರು. ನಾನು ಒಂದು ತಾಸು ಕುಂತು ನಾನು ರೈತರಿಗೆ ಧೈರ್ಯ ತುಂಬ್ತೇನೆ ಅಂತೇಳಿ ಶಶಿಕಾಂತ್ ಗುರೂಜಿ ಒಂದು ಮಾತನ್ನ ಹೇಳಿದ್ರು, ವಿಡಿಯೋ ಹೇಳಿದ್ರು. ನಾನು ಬೆಂಗಳೂರಾಗಿದ್ದಾಗ ಯಾವುದೇ ರಾಜಕಾರಣಿ ನಮ್ಮ ಸಭೆ ವೇದಿಕೆ ಹತ್ತುದಾದ್ರ ಸಾಂಕೇತಿಕವಾಗಿ ಹತ್ತಬೇಡ್ರಿ, ನೀವು ಬಂದು ನಮ್ಮ ಜೋಡಿ ಕುಂದಿರ್ಬೇಕನ್ನುವಂತ ಕರೆಯನ್ನು ಅವ್ರು ಕೊಟ್ಟರು. ನಾನು ಬೆಂಗಳೂರಿನ ಮಾತಾಡಿದ್ವಿ. ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅವರು ಬರೋದಿಲ್ಲ, ನಾನೊಬ್ಬ ಬಿಜೆಪಿ ಎಂಪಿ ಆಗಿ ನಾನು ಬರುವುದಿಲ್ಲ. ನಾನು ಕೂಡ ಒಬ್ಬ ರೈತರ ಮಗ ಅದೀನಿ. ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು, ನಿಮಗೆ ಶಕ್ತಿ ತುಂಬಬೇಕಂತ ನಾವು ಬರಾತೀವಿ. ನಿಮ್ಗೆ ಇಷ್ಟ ಇದ್ರೆ ನಾವು ಬರ್ತೀವಿ, ಇಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದುವರಿಸಿ ನಾವು ಎಲ್ಲಿ ಇದ್ದಲ್ಲೇ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವಾಗ ಅವ್ರು ಹೇಳಿದ್ರು, ಬರ್ರಿ ನೀವು ಭಾಗವಹಿಸಿ, ಆದ್ರೆ ಈ ಕಷ್ಟ ನಿಮ್ಗೆ ಅರಿವಾಗಬೇಕಂತ ಹೇಳಿದ್ರು. ಹೀಗಾಗಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಸ್ಪಾಟ್ ನಲ್ಲಿ ಡಿಸಿಷನ್ ತಗೊಂಡು, ಇಲ್ಲ ನಾನು ಹೋಗೋದಿಲ್ಲ, ರೈತರ ಜೊತೆ ರಾತ್ರಿ ಎಲ್ಲ ಮಲಗ್ತೀವಿ ಅಂತ ಹೇಳಿ ಬೆಳಿಗ್ಗೆ 5 ಗಂಟೆ ಒಳಗೆ ನಾವು ಮನೆಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಸ್ನಾನ ಮಾಡಿ ಬರ್ಲಿಕ್ಕೆ ಹೋಗಿದ್ವಿ. ಆಮೇಲೆ ಹೇಳಿದ್ರು, ಇಲ್ಲ ನೀವು 12 ಗಂಟೆಗೆ ಬರ್ರಿ ಅಂತೇಳಿ. ಇವತ್ತು ಅವ್ರು ಹುಟ್ಟಿದ ಹಬ್ಬ ಇರೋದ್ರಿಂದ ನಾವು ಒಂದು ತೀರ್ಮಾನ ತಗೊಂಡ್ಬಿಟ್ಟಿವಿ. ನಿನ್ನೆನ ಯಾವುದೇ ಆಹಾರ ನನ್ನ ಹೊಲಕ್ಕೆ ಬರುವಂತ ಬೆಲ್ಲ ತಂದು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಅರ್ಪಣೆ ಮಾಡಿದ್ರಲ್ಲ, ಆ ಋಣ ನಮ್ಮ ಮೇಲದ. ಅವರು ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತು ಹೋರಾಟ ಮುಂದುವರಿಸಬೇಕು, ನಿಲ್ಲಿಸಬೇಕು ಅನ್ನುವಂತ ತೀರ್ಮಾನ ನಾವು ಮಾಡೋದಿಲ್ಲ. ಯಾಕಂದ್ರೆ ನಾವೇನಾದ್ರು ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಅವ್ರು ಬಂದು ರಾಜಕಾರಣ ಮಾಡಿ ಅದಕ್ಕೆ ಹೋರಾಟಕ್ಕೆ ಇಟ್ಕಂತ ಅನ್ನುವಂಥದ್ದು ಬೇಡ. ನೀವು ಚಳವಳಿ ಮಾಡ್ರಿ, ನೀವು ಮಂತ್ರಿಗಳ ಜೊತೆ ಮಾತುಕತೆ ಮಾಡ್ರಿ. ಇದು ಒಂದ್ ವೇಳೆ ಮುಂದುವರಿಸೋದಾದ್ರೆ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕೂಡ ಬೆಂಗಳೂರಿನಲ್ಲಿ ಸಭೆ ಸೇರ್ತೇವೆ. ಯಾವುದೇ ಮಂತ್ರಿ ಯಾವುದೇ ಹಳ್ಳಿಗೆ ಭೇಟಿ ಕೊಡಲಾರದ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂತ ಹೋರಾಟವನ್ನು ಕೂಡ ನಾವು ಮಾಡ್ಬೇಕಾಗ್ತದೆ. ಅದು ಮಾಡೋಣ, ಎಲ್ಲ ನಾವು ನಿಮ್ಗೆ ಶಕ್ತಿ ತುಂಬ್ತೀವಿ. ಯಾಕಂದ್ರೆ ಯಾವುದೇ ಪಕ್ಷಾತೀತವಾದಂತಹ ಹೋರಾಟ, ಯಾವುದೇ ಜಾತ್ಯತೀತವಾದಂತಹ ಹೋರಾಟ, ರಾಜಕೀಯ ಬೇರೆ ಬೆಳೆಸ್ಕೊಳಕ್ ನಾವು ಬಂದಿಲ್ಲ. ಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಈ ವರ್ಷ ಪ್ರವಾಹ ಬಂದು ಮಳೆ ಆಗಿ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದಾರೆ. ಇರುವಂತ ಅಳಿದ ಬೆಳೆಯನ್ನ ಖರೀದಿ ಮಾಡಿ ಅಂತೇಳಿ ನಾನು ಒಬ್ಬ ರೈತರ ಮಗನಾಗಿ 4ನೇ ಸಲ ಪತ್ರಿಕಾಗೋಷ್ಠಿ ಮಾಡಿದೆ. ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ, ಮಾರ್ಕೆಟಿಂಗ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡೆ. ಸಮಯಕ್ಕೆ ಸರಿಯಾಗಿ ಯಾರೂ ಖರೀದಿ ಕೇಂದ್ರಗಳನ್ನು ತೆರೆಯಲಿಲ್ಲ. ಅದರ ಪರಿಣಾಮ 100ಕ್ಕೆ 5ರಷ್ಟು ಜನ ಮಾತ್ರ ಇವತ್ತು ಆ ಖರೀದಿ ಕೇಂದ್ರಗಳಿಗೆ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನೂ ಖರೀದಿ ಚಾಲೂ ಆಗಲಿಲ್ಲ. 95 ಜನ ನಮ್ಮ ರೈತರಿಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿ ಉದ್ದು, ಹೆಸರು, ತೊಗರಿ ಯಾವ ರೀತಿ ನಮ್ಮ ಸಣ್ಣ ಬೆಳೆ ಎಲ್ಲ ಮಾಡ್ಕೊಂಡ್ಬಿಟ್ರು. ಎಲ್ಲಿ ಮುಟ್ಟೋದಕ್ಕೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕೂಡಿ ನಾವು ಚರ್ಚೆ ಮಾಡಿ ಯಾವಾಗ ನಿರ್ಣಯ ತಗೋಬೇಕು ಅವಾಗ ನಿರ್ಣಯ ತಗೊಂಡ್ರೆ ಅದು ನ್ಯಾಯ ಸಿಗ್ತದೆ. ತಡವಾಗಿ ಸಿಕ್ಕ ನ್ಯಾಯ ಅನ್ಯಾಯಕ್ಕೆ ಸಮಾನ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನಮ್ಮ ರೈತರು ಬೆಳೆದಾಗ ನೀವು ಖರೀದಿ ಕೇಂದ್ರ ತೆರೀಲಿಲ್ಲ, ನಮ್ಮ ರೈತರು ಮಾಡಿದ ಮೇಲೆ ನೀವು ಖರೀದಿ ಕೇಂದ್ರ ತೆಗೆದ್ರೆ ಕಣ್ಣೊಡಿಸುವ ತಂತ್ರ ಅಂತ ಕೂಡ ನಾವು ಹೇಳ್ಬೇಕಾಗ್ತದೆ. ಹೀಗಾಗಿ ರೈತ ಇವತ್ತು ಆರ್ಥಿಕವಾಗಿ ಜರ್ಜರಿತವಾಗಿ ಹೋಗಿದ್ದಾರೆ. ಸಣ್ಣ ಬೆಳೆನೂ ಕೂಡ ಹಾಳಾಗಿದಾವೆ. ನೀವು ಉಳಿದಂತ ಕಬ್ಬಿನ ಬೆಳೆಗೂ ಕೂಡ ಬೆಲೆ ಕೊಡದೆ ಹೋದ್ರ ರೈತರ ಸ್ಥಿತಿ ಬೀದಿ ಬರ್ತದೆ. ಇನ್ನೊಂದು ಗಂಭೀರ ಸವಾಲು ಏನಾಗ್ತದೆ ಅಂದ್ರೆ ನಮ್ಮ ರೈತ ಸಿಟ್ಟಿಗೆದ್ದು ಇಲ್ಲ ನಾನು ಹೋರಾಟ ಮಾಡಿಬಿಡ್ತೀನಿ ಅಂತ ಕೂತ್ರ 1 ವರ್ಷ ಕಾರ್ಖಾನೆ ಬಂದಿದ್ರು ಅವ್ರು ತಡಿಬಹುದು. ಆದ್ರೆ 1 ವರ್ಷ ನಮ್ಮ ರೈತರು ಬಂದಿದ್ರೆ ಬಹುಶಃ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಬೀಜಕ್ಕೆ ಸಾಲ ಮಾಡಿದೀವಿ, ಗೊಬ್ಬರಕ್ಕೆ ಸಾಲ ಮಾಡಿದೀವಿ, ನೀರು ಹಾಸಿದೀವಿ, ಕಸ ತೆಗೆದಿವಿ, ನಾವು ಅದ್ರ ಮೇಲೆ ಜೀವನ ಇಟ್ಕೊಂಡು ಕುಂತೀವಿ. ಹೀಗಾಗಿ ಮಾನವೀಯತೆ ಆಧಾರ ಮೇಲೆ ಸರ್ಕಾರ ಮಾನವೀಯ ಹೊಣೆಯ ಆಧಾರ ಮೇಲೆ ನಿರ್ಣಯವನ್ನು ತಗೋಬೇಕಾಗ್ತದ, ಪ್ರತಿಷ್ಠೆಯನ್ನು ಬಿಡಬೇಕಾಗ್ತದೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನೀವು ಪ್ರತಿಷ್ಠೆ ಮಾಡ್ಕೊಳ್ಬೇಡ್ರಿ ಹೋರಾಟವನ್ನ.
ರೈತರ ಅಂತಃಕರಣವನ್ನು ಅರ್ಥ ಮಾಡ್ಕೊಂಡು ನೀವು ಬಂದು ಸಮಸ್ಯೆಗೆ ಪರಿಹಾರವನ್ನು ಕಂಡಿದ್ರೆ ಬಹಳ ದೊಡ್ಡ ಮನುಷ್ಯರಾಗ್ತಿದ್ರಿ. ಆದ್ರೆ ನೀವು ಪ್ರತಿಷ್ಠೆ ಮಾಡ್ಕೊಂಡು ದೂರ ಉಳ್ರಿ, ನಿಮ್ಗೆ ಧಿಕ್ಕಾರ ಹೇಳ್ಬೇಕಾಗ್ತದೆ ನಾವೆಲ್ಲ ಕೂಡಿ ಅನ್ನುವಂತ ಮಾತನ್ನು ಇವತ್ತು ನಾನು ರಾಜ್ಯಾಧ್ಯಕ್ಷರು ಕೂಡ ನಾವು ಸಕ್ಕರೆ ಸಚಿವರ ಜೊತೆ ಮಾತಾಡಿದ್ವಿ, ನಾವು ಶುಗರ್ ಕಮಿಷನರ್ ಜೊತೆ ಮಾತಾಡಿದ್ವಿ, ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ವಿ, ಏನು ಒತ್ತಡ ಹಾಕಿದೀವಿ. ಈ ಹೋರಾಟ ಇಲ್ಲೇ ನಿಲ್ಲುವುದಿಲ್ಲ ಅನ್ನುವಂತ ಗಂಭೀರ ಸವಾಲು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೀವಿ. ಆದ್ರೆ ರೈತರು ನೀವು ತೀರ್ಮಾನ ಮಾಡಿ ಇವತ್ತು ಅವ್ರು ಕೊಟ್ಟಾಗ ಬಹುಶಃ 3,500 ರೂಪಾಯಿ ನಾವೆಲ್ಲ ಡಿಮಾಂಡ್ ಮಾಡಿದ್ವಿ. ಆದ್ರೆ ಎಷ್ಟು ಕರ್ತವ್ಯ ಎಷ್ಟು ಸಾಧ್ಯವಾದ ನಮ್ಮ ರೈತ ಸಂಘಟನೆ ಮುಖಂಡರು ಕೂತು ಮಾತಾಡಿದಾಗ ಅವರಿಗೂ ಕೂಡ ನೀವು ಪಟ್ಟು ಮಾಡುವಂತ ಕೆಲಸ ಮಾಡಬೇಡ. ಯಾಕಂದ್ರೆ ಯಾವುದೇ ಚಳವಳಿ ಒಂದೇ ದಿವಸಕ್ಕೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುತ್ತೆ ಅನ್ನೋದು ಸುಳ್ಳದ. ಹೀಗಾಗಿ ಅವ್ರು ಯಾವ ನಿರ್ಣಯ ತಗೊಳ್ತಾರೆ ನಾವು ಮಾತ್ರ ಬದ್ಧವಿ. ನೀವು ಯಾವ ನಿರ್ಣಯ ತಗೊಂಡ್ರು ಅವ್ರು 3,200 ಕೊಡ್ತಾರೆ ನಾವು ಬಿಡ್ತೀವಿ ಅಂದ್ರೆ ಎಸ್, 3,300 ಕೊಡ್ತಾರೆ ಅಂದ್ರೆ ಎಸ್, ನೀವು 3,500 ತಗೊಂಡ್ರು ಎಸ್, ನಮ್ದೇನ್ ತಕರಾರಲ್ಲ. ಆದ್ರೆ ನೀವು ಹೋರಾಟಕ್ಕೆ ಬರತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹೀಗಾಗಿ ರೈತರು ಕೂಡ ಬಹಳಷ್ಟು ಜನ ನನಗೆ ಅನೇಕ ಹೇಳ್ತಿರ್ತಾರೆ, ಇದೊಂದು ತಾರ್ಕಿಕ ಅಂತ್ಯ ಕಾಣಿಸ್ಲಿ ಅಂತೇಳಿ. ತಾರ್ಕಿಕ ಅಂತ್ಯ ಒಬ್ಬರಿಬ್ಬರಿಂದ ಕಾಣುವುದಿಲ್ಲ. ಮಾತಾಡ್ತಾರ, ಅವ್ರು ಯಾವ ನಿರ್ಣಯ ಮಾಡ್ತಾರ ಆ ನಿರ್ಣಯಕ್ಕೆ ನಾವು ಕೂಡ ಬದ್ಧರಿವೆ. ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡುವುದಾದ್ರೂ ಕೂಡ, ಯಾಕಂದ್ರೆ ಎಲ್ಲರೂ ಪ್ರಧಾನಮಂತ್ರಿ ಬಗೆಹರಿಸಕ್ ಆಗುವುದಿಲ್ಲ. ಅಧಿಕಾರಿ ಶಾಹಿಗಳಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ